Hi students, very good morning. So previous class, so we discussed promissory note. We completed meaning and features of promissory note and parties of promissory note. So ಇಲ್ಲಿ promissory note means parties ಯಾರು ಬರ್ತಾರೆ. So drawer. So one, there are two parties. Promissory note ಅಲ್ಲಿ ಎಷ್ಟು ಜನ ಬರ್ತಾರೆ? Parties, two parties. One is a drawer and second one is payee. Clear? So two parties ಬರ್ತಾರೆ. ಸೊ ಪಾರ್ಟೀಸ್ ನೋಡಿದ್ವಿ, ಫೀಚರ್ಸ್ ನೋಡಿದ್ವಿ. ಸೊ ಮೀನಿಂಗ್ ಆಫ್ ಪ್ರಾಮಿಸರಿ ನೋಟ್. ಸೊ ಈಗ ನೆಕ್ಸ್ಟ್ ಟಾಪಿಕ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಸೊ ನೆಕ್ಸ್ಟ್ ಟಾಪಿಕ್ ಸೆಕೆಂಡ್ ಒನ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ದ ಮೀನಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಎ ಬಿಲ್ ಆಫ್ ಎಕ್ಸ್ಚೇಂಜ್ ಹ್ಯಾಸ್ ಬೀನ್ ಡಿಫೈನ್ಡ್ ಅಂಡರ್ ಸೆಕ್ಷನ್ 5 ದ ಎನ್ ಆಕ್ಟ್ ಆಫ್ ದ ಇನ್ಸ್ಟ್ರೂಮೆಂಟ್. ಸೊ ಇಲ್ಲಿ ನೋಡಿ, ಇಲ್ಲಿ ದ ಇನ್ಸ್ಟ್ರೂಮೆಂಟ್ in writing continuing an unconditional order signed by the maker directing a certain person to pay a certain sum of money only to or to the order of certain persons or to the barrier of the instrument. ಸೊ ಪ್ರೀವಿಯಸ್ ನೀವು ನೋಡಿದಾಗ ಪ್ರಾಮಿಸ್ ನೋಟ್ ಸೇಮ್ ಟು ಸೇಮ್. ಸೊ ಮೀನಿಂಗ್ ಬರುತ್ತೆ, ಸ್ವಲ್ಪ ಮಾತ್ರ ಚೇಂಜಸ್ ಬರುತ್ತೆ. ಸೊ ರಿಮೈನಿಂಗ್ ಆಲ್ ಸೇಮ್. First, an instrument of writing containing ಸೊ ಬಿಫೋರ್ ಮೀನಿಂಗ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ. ಸೊ ಮೀನಿಂಗ್ ಆಗಿರ್ಬೋದು. ನೆಕ್ಸ್ಟ್ ಟಾಪಿಕ್ ಪಾರ್ಟೀಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬರುತ್ತೆ. ಸೊ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್. ಸೊ ಓಕೆ, ನಿಮಗೆ ಎಕ್ಸಾಂಪಲಲ್ಲಿ ಇಲ್ಲಿ 2 ಪರ್ಸನ್ಸ್ ಕೊಟ್ಟಿದ್ದೀನಿ. ಸೊ ಒನ್ ಎ and one more person is B. ಸೊ ಈಗ 2 ಪರ್ಸನ್ಸ್ ಇದ್ದಾರೆ. ಇಲ್ಲಿ 2 ಪರ್ಸನ್ಸಲ್ಲಿ ಬಂದು ಎ ಮೀನ್ಸ್ ಸೆಲ್ಲರ್, ಬಿ ಈಸ್ ಪರ್ಚೇಸರ್. ಎ ಯಾರು? ಸೆಲ್ಲರ್ ಆಗಿದ್ದಾನೆ. ಬಿ ಯಾರು? ಪರ್ಚೇಸ್ ಆಗಿದ್ದಾನೆ. ಬಿಲ್ಸ್ ಆಫ್ ಎಕ್ಸ್ಚೇಂಜ್ಗೆ ಜಸ್ಟ್ ಎಕ್ಸಾಂಪಲ್ ಇದು ಅರ್ಥ ಮಾಡ್ಕೊಳ್ಳಿ. ಟಾಪಿಕ್ ಫುಲ್ ನಿಮಗೆ ಈಸಿ ಆಗುತ್ತೆ. ಕ್ಲಿಯರ್? ಸೊ ಎ ಸೆಲ್ಲರ್ ಆದಾಗ ಬಿ ಪರ್ಚೇಸರ್ ಮೀನ್ಸ್ ಎ ಏನು ಮಾಡಿರ್ತಾನೆ, ಸಮ್ ಗೂಡ್ಸ್ನ. ಕ್ಲಿಯರ್? ಸಮ್ ಗೂಡ್ಸ್ನ ಏನು ಮಾಡ್ತಾನೆ, ಬಿ ಅನ್ನೋವನಿಗೆ ಸೇಲ್ ಮಾಡಿರ್ತಾನೆ. ಬಿ ತೊಗೊಂಡೋಗಿರ್ತಾನೆ ಗೂಡ್ಸ್ನ. ಏನು ಮಾಡ್ತಾನೆ, ಬಿ ಕೊಡ್ತಾನೆ. ಬಿ ಸೇಲ್ ತೊಗೊಂಡೋಗಿರ್ತಾನೆ. ಸೊ ತೊಗೊಂಡೋದ್ಮೇಲೆ ಅವನು ಸೇಮ್ ಟೈಮ್ಗೆ ಇನ್ ಟೈಮ್ ಏನು ಮಾಡ್ತಾನೆ, ಪ್ರೆಸೆಂಟ್ ಅಮೌಂಟ್ ಕೊಡೋದಿಲ್ಲ. ಸೊ ಏನು ಮಾಡ್ತಾನೆ, ಕ್ರೆಡಿಟ್ ಬೇಸಿಸ್ ಮೇಲೆ ತೊಗೊಂಡಿರ್ತಾನೆ. ಸೊ ಅಕೌಂಟಿಂಗಲ್ಲಿ ಹೇಳ್ಬೇಕಂದ್ರೆ ನೋಡಿ, ಎ ಅನ್ನೋನು ಗೂಡ್ಸ್ನ ಕೊಟ್ಟಿರ್ತಾನೆ, ಅವನೇನಂತೀವಿ ಕ್ರೆಡಿಟಾರ್. ಸೊ ಬಿ ಏನು ಮಾಡಿರ್ತಾನೆ, ಕ್ರೆಡಿಟ್ ಬೇಸ್ ಮೇಲೆ ದ ಪರ್ಸನ್ ಹೂ ಗಿವ್ ದ ಆನ್ ದ ಕ್ರೆಡಿಟ್ ಬೇಸ್ ಆಫ್ ದ ಗೂಡ್ಸ್. ಸೊ ಅವನೇನಂತಾರೆ ಕ್ರೆಡಿಟರ್. ದ ಪರ್ಸನ್ ಹೂ ರಿಸೀವ್ಸ್ ದ ಗೂಡ್ಸ್ ಆನ್ ದ ಕ್ರೆಡಿಟ್ ಬೇಸಿಸ್, ದ ಪರ್ಸನ್ ವಿ ಕಾಲ್ ಡೆಬಿಟಾರ್. ಸೊ ಡೆಬಿಟಾರ್ ಕಾಮನ್ ಆಗಿ ನಮ್ಗೆ ಗೊತ್ತಲ್ಲ ನಿಮಗೆ. ಸೊ ಗೂಡ್ಸ್ ಕೊಟ್ಟವನು ಯಾರು, ಕ್ರೆಡಿಟಾರ್. ಗೂಡ್ಸ್ನ ರಿಸೀವ್ ಮಾಡ್ಕೊಂಡು ಯಾರು, ಡೆಬಿಟಾರ್. ಸೊ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಯಾಕೆ ಗೂಡ್ಸ್ ಕ್ರೆಡಿಟ್ ಬೇಸ್ ಮೇಲೆ ತೊಗೊತಾರೆ? ಸೊ ಇನ್ ಟೈಮ್ಗೆ ಪೇ ಮಾಡೋದಕ್ಕೆ ಆಗೋದಿಲ್ಲ, ಪ್ರೆಸೆಂಟ್. ಸೊ ಲಾರ್ಜ್ ಆಫ್ ಒನ್ 5 lakhs ಆಗಿರ್ಬೋದು, 10 lakhs ಗೂಡ್ಸ್ ಆಗಿರ್ಬೋದು. ಸೊ ತೊಗೊಂಡಾಗ ಏನು ಮಾಡ್ತಾರೆ, ಟೈಮ್ ಪೀರಿಯಡ್ ಅದನ್ನು ತೊಗೊತಾರೆ. ಟೈಮ್ ಪೀರಿಯಡ್ ಸೊ 5 months ಆಗಿರ್ಬೋದು. ಸೊ ಡಿಪೆಂಡ್ ಆನ್ ಬಿಸ್ನೆಸ್, 5 or 10 months or 1 year or 3 months. ಸೊ ಎಷ್ಟಾದರೂ ತೊಗೋಬೋದು. ಸೊ ಈ ಬೇಸಿಸ್ ಮೇಲೆ ಏನು ಮಾಡ್ತಾರೆ, ಸೊ ಕ್ರೆಡಿಟ್ ಬೇಸಿಸ್ ಮೇಲೆ ತೊಗೊಂಡೋಗಿ ಟೈಮ್ ಅಂತ ತೊಗೊಂಡು ಮತ್ತೆ ಏನು ಮಾಡ್ತಾರೆ, ಲೇಟರಾಗಿ ಏನು ಮಾಡ್ತಾರೆ, ಅಮೌಂಟ್ ಅನ್ನೋದನ್ನು ಪರ್ಸನ್ ಎಗೆ ಪೇ ಮಾಡ್ತಾರೆ. ಕ್ಲಿಯರ್? ಸೊ ಈಗ ಎಕ್ಸಾಂಪಲ್ ನೋಡೋಣ. ಸೊ ಇದು ಎಕ್ಸಾಂಪಲ್ ಅರ್ಥ ಆಯ್ತಲ್ವಾ? ಸೊ ಎ ಏನು ವರ್ಕ್ ಮಾಡ್ತಾನೆ, ಬಿ ಏನು ವರ್ಕ್ ಮಾಡ್ತಾನೆ ಅಂತ. ನೆಕ್ಸ್ಟ್ ಟಾಪಿಕ್. ಸೊ ಪಾರ್ಟೀಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಪಾರ್ಟೀಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಸೊ ಇಲ್ಲಿ ಪಾರ್ಟೀಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆಗ 3 ಬರ್ತಾರೆ. ಫಸ್ಟ್ ಒನ್ ಡ್ರಾವರ್, ಸೆಕೆಂಡ್ ಒನ್ ಡ್ರಾಯಿ, ಥರ್ಡ್ ಒನ್ ಪೇಯಿ. ಸೊ ಪ್ರಾಮಿಸರಿ ನೋಟಲ್ಲಿ 2 ಪರ್ಸನ್ಸ್ ಬರ್ತಾರೆ. ಸೊ ಡ್ರಾವರ್ ಆ್ಯಂಡ್ ಪೇಯಿ, 2 ಪರ್ಸನ್ಸ್, ಡ್ರಾವರ್ ಆ್ಯಂಡ್ ಪೇಯಿ ಬರ್ತಾನೆ. ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಎಷ್ಟು ಪಾರ್ಟೀಸ್ ಬರ್ತಾರೆ, 3 ಪಾರ್ಟೀಸ್, ಡ್ರಾವರ್, ಡ್ರಾಯಿ ಆ್ಯಂಡ್ ಪೇಯಿ. ಕಾನ್ಸೆಪ್ಟ್ ಆಗಿದೆಯಾ? ಸೊ 3 ಪರ್ಸನ್ಸ್ ಬರ್ತಾರೆ. ಸೊ ಎಕ್ಸಾಂಪಲ್ ಅರ್ಥ ಆಗಿದೆಯಲ್ವಾ? ಸೊ ಎಕ್ಸಾಂಪಲ್ಗೆ ಪಾರ್ಟೀಸ್ ಹೇಳ್ತೀನಿ. ಸೊ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ.
ಸೊ ಇಲ್ಲೇನಾಗಿದೆ ನಿಮ್ಗೆ ಎಕ್ಸಾಂಪಲ್ ಪಿಕ್ಚರ್ ಹೇಳಿದಾಗ ಎ ಯಾರು ಗೂಡ್ಸ್ನ ಸೆಲ್ ಮಾಡಿರೋದು. ಸೊ ಬಿ ಯಾರು ಸೊ ಗೂಡ್ಸ್ನ ರಿಸೀವ್ ಮಾಡ್ಕೊಂಡಿರೋದು. ಕಾನ್ಸೆಪ್ಟ್ ಇದೆಯಾ? ಸೊ ಈಗೇನು ಮಾಡಬೇಕು, ಬಿ ಎಗೆ ಅಮೌಂಟ್ನ ಪೇ ಮಾಡಬೇಕು. ಸೊ ಬಿ ಎಗೆ ಅಮೌಂಟ್ನ ಪೇ ಮಾಡಬೇಕು. ಸೊ ಅವಾಗೇನು ಮಾಡ್ತಾನೆ ಬಿ, ಸೊ ಈಗ ಅಮೌಂಟ್ ಪ್ರೆಸೆಂಟ್ ಇಲ್ಲ, ಸೊ ನನಗೆ ಒಂದು 3 months ಅದೇ 3 or 6 months ಟೈಮ್ ಪೀರಿಯಡ್ ಕೊಡಿ. ಸೊ ಆಫ್ಟರ್ ವಿ ಪೇ ದ ಮನಿ ಆಫ್ಟರ್ 3 months ಅಂತ ಬಿ ಸೊ ಹೇಗೆ ಹೇಳ್ತಾರೆ. ಕ್ಲಿಯರ್? ಸೊ ಅದು ಓರಲ್ ಆಯಿತು. ಸೊ ಗಿವ್ ದ ಪರ್ಮಿಷನ್ ಆಫ್ 2 months or 3 months ಆಫ್ಟರ್ವರ್ಡ್ಸ್ ಐ ವಿಲ್ ಪೇ ದ ಮನಿ ಅಂತ ಹೇಳಿದ್ರೆ ಅದೇನಾಯಿತು, ಓರಲ್ ಆಯಿತು. ಕ್ಲಿಯರ್? ಸೊ ಓರಲ್ ಆಗಿ ಹೇಳಿದಾಗ ಹೇಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರೋದಿಲ್ಲ. ದೆ ನಾಟ್ ಬಿಲೀವ್ ಟು ಬಿ. ಸೊ ವೆನ್ ದೆ ಗಿವ್ ದ ಪ್ರಾಮಿಸ್ ಆಫ್ ಬಿ, ಸೊ ಎ ವಿಲ್ ನಾಟ್ ಬಿಲೀವ್ ಟು ಅಕ್ಸೆಪ್ಟ್ ದಟ್ ಅ ಓರಲ್ ಅಗ್ರಿಮೆಂಟ್. ಅದೇ ಸೊ ಓರಲ್ ಆಗಿ ಹೇಳೋದನ್ನ ದೆ ನಾಟ್ ಅಕ್ಸೆಪ್ಟ್. ಸೊ ಅವಾಗೇನು ಮಾಡ್ತಾನೆ, ರಿಟರ್ನ್ ಡಾಕ್ಯುಮೆಂಟಲ್ಲಿ ತಗೊಳ್ಳೋದಕ್ಕೆ ನೋಡ್ತಾರೆ. ರಿಟರ್ನ್ ಡಾಕ್ಯುಮೆಂಟ್. ರಿಟರ್ನ್ ಡಾಕ್ಯುಮೆಂಟಲ್ಲಿ ಇರೋದಕ್ಕೆ ಪ್ರಿಫರೆನ್ಸ್ ಕೊಡ್ತಾನೆ. ಸೊ ಅಗೇನು ಮಾಡ್ತಾನೆ, ಓಕೆ ಸೊ ನಿಮಗೆ 3 months ಟೈಮ್ ಕೊಡ್ತೀನಿ. ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ 3 monthsಲ್ಲಿ ಮಾಡ್ಕೊಡ್ತೀನಿ ಅಗ್ರಿಮೆಂಟ್. ಸೊ ಸೈನ್ ಮಾಡಿಕೊಡಿ ಅಂತ ಹೇಳ್ತಾರೆ. ಸೊ ಸಿಗ್ನೇಚರ್ ಮಾಡಿ ಕೊಡಿ ಅಂತ ಏನು ಮಾಡ್ತಾರೆ, ಬಿಗೆ ಹೇಳ್ತಾರೆ. ಸೊ ಕ್ಲಿಯರ್? ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಏನು ಮಾಡ್ತಾನೆ, ಸೊ ಇನ್ನೂ ಒಂದ್ಸಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಗೂಡ್ಸ್ನ ಕ್ರೆಡಿಟ್ ಬೇಸ್ ಮೇಲೆ ಕೊಟ್ಟಾಗ ಬಿ ಎಗೆ ಪರ್ಮಿಷನ್ ಕೇಳ್ತಾರೆ, 3 months ಆದಮೇಲೆ ಅಮೌಂಟ್ ಪೇ ಮಾಡ್ತೀನಿ ಅಂತ. ಸೊ ಅದಕ್ಕೆ ಎ ಹೇಳ್ತಾರೆ, ಓಕೆ ನನಗೆ ಒಂದು ಅಗ್ರಿಮೆಂಟ್ನ ಬರ್ಕೊಡಿ, ಆಫ್ಟರ್ ಬೇಕಾದ್ರೆ ನೀವು 3 months ಪರ್ಮಿಷನ್ ತೊಗೊಳ್ಳಿ ಅಂತ ಹೇಳ್ತಾರೆ. ಕಾನ್ಸೆಪ್ಟ್ ಅರ್ಥ ಇದೆಯಾ? ಸೊ ಆಗ ಏನು ಮಾಡ್ತಾರೆ, ಬಿಲ್ ಆಫ್ ಎಕ್ಸ್ಚೇಂಜ್. ಸೊ ಒಂದು ನೋಟ್ ತೊಗೊಂಡು, ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಸೊ ಒಂದು ನೋಟ್ ತೊಗೊಂಡು ಏನು ಮಾಡ್ತಾರೆ, ಅದರಲ್ಲಿ ಡ್ರಾ ಮಾಡ್ತಾರೆ. ಕ್ಲಿಯರ್? ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬಿಲ್ ಫೋಟೋ ಇಲ್ಲ. ಸೊ ಈ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಗೆ ತೋರಿಸ್ತೀನಿ ಒಂದು ಪಿಕ್ಚರ್, ಸೊ ಯಾವ ಥರ ಬಿಲ್ ಇರುತ್ತೆ ಅಂತ. ಸೊ ಅಷ್ಟು ಲಾಸ್ಟ್ ಕ್ಲಾಸ್ ಪ್ರಾಮಿಸರಿ ನೋಟ್ ಹೇಳಿದಲ್ವ, ಸೇಮ್ ಟು ಸೇಮ್ ಪ್ರಾಮಿಸರಿ ನೋಟ್ ಥರಲ್ಲೇ ಇರುತ್ತೆ. ಸೊ ಸ್ಟಾಂಪ್ ಆಗಿರುತ್ತೆ, ಇಲ್ಲಿ ಪರ್ಟಿಕ್ಯುಲರ್ ಸಮ್ ಆಫ್ ಟೈಮ್ ಪೀರಿಯಡ್, ಸೊ ಇಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ, ಸೊ ಇಲ್ಲಿ ಸಿಗ್ನೇಚರ್ನ ಬರೀತಾರೆ. ಕ್ಲಿಯರ್? ಈ ಥರ ಪ್ರಾಮಿಸರಿ ನೋಟಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಏನು ಮಾಡ್ತಾರೆ, ಸೊ ಡ್ರಾವರ್ ಮೀನ್ಸ್ ಎ. ಡ್ರಾವರ್ ಅಂದರೆ ಯಾರು, ಎ. ಡ್ರಾವಿ ಅಂದರೆ ಯಾರು, ಡ್ರಾಯಿ ಅಂದರೆ ಯಾರು, ಬಿ. ಕಾನ್ಸೆಪ್ಟ್ ಇದೆಯಾ? ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಎಷ್ಟು ಜನ ಬರ್ತಾರೆ, 3 parties ಬರ್ತಾರೆ. ಫಸ್ಟ್ ಒನ್ ಡ್ರಾವರ್, ಸೆಕೆಂಡ್ ಒನ್ ಡ್ರಾಯಿ ಆ್ಯಂಡ್ ಥರ್ಡ್ ಒನ್ ಪೇಯಿ. ಸೊ ಡ್ರಾವರ್ ಮೀನ್ಸ್ ಎ, ಡ್ರಾಯಿ ಮೀನ್ಸ್ ಬಿ, ಪೇಯಿ ಮೀನ್ಸ್, ಸೊ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ, ಸಿ ಅಂತ ಇಟ್ಕೊಳ್ಳಿ. ಸೊ ಹೇಳ್ತೀನಿ ಮತ್ತೆ ಯಾವ ರೀತಿ ಸಿ ಅನ್ನೋದು ಹೇಳ್ತೀನಿ. ಸೊ ಪೇಯಿ ಮೀನ್ಸ್ ಸಿ. ಕ್ಲಿಯರ್? ಡ್ರಾವರ್ ಅಂದರೆ ಯಾರು, ದ ಪರ್ಸನ್ ಹೂ ಡ್ರಾ ಎ ಬಿಲ್ ಆಫ್ ಎಕ್ಸ್ಚೇಂಜ್ ಇಸ್ ಕಾಲ್ಡ್ ಡ್ರಾಯರ್. ಸೊ ಯಾರು ಬಿಲ್ನ ರೆಡಿ ಮಾಡ್ತಾರೆ, ದಟ್ ಪರ್ಸನ್ ವಿ ಕಾಲ್ ಡ್ರಾಯರ್. ಇಲ್ಲೇನು ಮಾಡ್ತಾನೆ, ಏನೇ ಬಿಲ್ನ ರೆಡಿ ಮಾಡ್ತಾನೆ, ಏನು ಮಾಡ್ತಾನೆ, ಬಿಲ್ನ ರೆಡಿ ಮಾಡ್ತಾನೆ. ಸೊ ದಟ್ ಪರ್ಸನ್ ವಿ ಕಾಲ್ ಡ್ರಾವರ್ ಮೀನ್ಸ್ ದ ಪರ್ಸನ್ who draw a bill of exchange is called drawer. Clear? So drawee ಅಂದ್ರೆ ಯಾರಿಲ್ಲಿ, ಪರ್ಸನ್ ಬಿ. ಡ್ರಾಯಿ means B. The party out on whom such bill of exchange is drawn or directly pay the amount of certain person is called drawee. Or who is accept the bill, that person we call drawee. ಕಾನ್ಸೆಪ್ಟ್ ಇದೆಯಲ್ವಾ? ಬಿಲ್ನ ಬರೆಯೋನು ಯಾರು, ಎ, ಈಸ್ ಅ ಡ್ರಾವರ್. ಬಿಲ್ನ ಯಾರು ಅಕ್ಸೆಪ್ಟ್ ಮಾಡ್ತಾರೆ, ದಟ್ ಪರ್ಸನ್ ಯಾರು, ಡ್ರಾಯಿ, ಬಿ. ಸೊ ಇಲ್ಲಿ 2 parties ಅರ್ಥ ಆಯ್ತಲ್ವ ನಿಮ್ಗೆ, ಎಕ್ಸಾಂಪಲ್ಸ್ ಅರ್ಥ ಆಯ್ತಲ್ವಾ? ಡ್ರಾವರ್ ಅಂದರೆ ಯಾರು, ಡ್ರಾಯಿ ಅಂದರೆ ಯಾರು. ಸೊ ಇಲ್ಲಿ ನೆಕ್ಸ್ಟ್ ಬಂದು ಥರ್ಡ್ ಪರ್ಸನ್, ಪೇಯಿ. So payee means the person to whom the amount of a bill is payable is called payee. The person to whom the amount of the bill is payable is called payee. So some situation ಅಲ್ಲಿ ಮ್ಯಾಕ್ಸಿಮಮ್ ಸಿಚುವೇಶನಲ್ಲಿ ಪೇಯಿ ಯಾರಾಗಿರ್ತಾರೆ, ಡ್ರಾವರೇ ಆಗಿರ್ತಾನೆ. ಸೊ ಪೇಯಿ ನಥಿಂಗ್ ಬಟ್
ಡ್ರಾವರ್ ಆಗಿರ್ತಾನೆ. ಸೊ ಹೇಗೆ ಅಂದರೆ, ಸೊ ಏನು ಮಾಡ್ತಾನೆ, 3 months ಆದಮೇಲೆ ಪೇ ಮಾಡಿ ಅಂತ ಹೇಳ್ತಾನೆ. ಯಾರಿಗೆ ಪೇ ಮಾಡೋದಕ್ಕೆ ಹೇಳ್ತಾನೆ ಡ್ರಾವರು? ಸೊ ನನಗೆ ಪೇ ಮಾಡಿ ಅಂತ ಹೇಳ್ತಾನೆ. ಕ್ಲಿಯರ್? ಸೊ ಹಾಗೆ ಯಾರಾಗ್ತಾರೆ, ಸಮ್ ಕಂಡೀಷನ್, ಸಮ್ ಸಿಚುವೇಷನಲ್ಲಿ ಪೇ ನಥಿಂಗ್ ಬಟ್ ಡ್ರಾವರ್, ಸಮ್ ಸಿಚುವೇಷನ್. ಇನ್ ಸಮ್ ಸಿಚುವೇಷನಲ್ಲಿ ಏನಾಗಿರ್ತಾನೆ, ಆಫ್ಟರ್ 3 months. ಸೊ ಆಫ್ಟರ್ 3 months, ಸೊ ಆಗ ಡ್ರಾವರ್ ಹೇಳ್ತಾನೆ ಆಫ್ಟರ್ 3 months ನನಗೆ ಡೈರೆಕ್ಟಾಗಿ ಅಮೌಂಟ್ ಬೇಡ, ಸೊ ಐ ವಿಲ್ ಗಿವ್ ಮೈ ಬ್ಯಾಂಕ್ ಅಕೌಂಟ್, ಸೊ ಐ ವಿಲ್ ಗಿವ್ ಮೈ ಬ್ಯಾಂಕ್ ಅಕೌಂಟ್, ಸೊ ಡೈರೆಕ್ಟ್ಲಿ ಯು ಟ್ರಾನ್ಸ್ಫರ್ ಟು ಮೈ ಅಕೌಂಟ್ ಅಂತ ಹೇಳ್ತಾನೆ. ಕ್ಲಿಯರ್? ಸೊ ಅವಾಗೇನು ಮಾಡ್ತಾನೆ, ಆಫ್ಟರ್ 3 months ಡ್ರಾವರ್ ಏನು ಮಾಡ್ತಾನೆ, ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾನೆ. ಸೊ ಆಗ ಪೇಯಿ ಯಾರಾಯ್ತಲ್ಲಿ, ಥರ್ಡ್ ಪರ್ಸನ್ ಬ್ಯಾಂಕ್ ಇನ್ವಾಲ್ವ್ ಆಯ್ತಲ್ಲಿ. ಕ್ಲಿಯರ್? ಸೊ ಈಗ ಪೇಯಿ ಅಂತ ಗೊತ್ತಾಯ್ತಲ್ಲ ಯಾರು, who will the amount, whose person will receive the amount, so that person we call payee. ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಇಲ್ಲಿ. ಅಮೌಂಟ್ ರಿಸೀವ್ ಮಾಡ್ಕೊಳ್ಳೋ ಪರ್ಸನ್ ಯಾರು, ಪೇಯಿ. ಸಮ್ ಸಿಚುವೇಷನಲ್ಲಿ ಇನ್ನೂ ಒಂದು ಸಿಚುವೇಷನ್ ಇದೆ. ಸೊ ಡ್ರಾವರ್ ಬರೀತಾನೆ ಆಫ್ಟರ್ 3 months ಅಮೌಂಟ್ ಪೇ ಮಾಡಬೇಕು ಅಂತ. ಸೊ ಡ್ರಾವಿ ಅಕ್ಸೆಪ್ಟ್ ಮಾಡ್ತಾನೆ. ಕ್ಲಿಯರ್? ಸೊ ಅವಾಗ ಏನು ಮಾಡ್ತಾನೆ, ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ಚಾಪ್ಟರ್ ಯಾವುದು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಗೋಷಿಯಬಲ್ ಮೀನ್ಸ್ ಟ್ರಾನ್ಸ್ಫರಬಲ್. ಸೊ ಟ್ರಾನ್ಸ್ಫರ್ ಮೀನ್ಸ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ಗೆ ನಾವೇನು ಮಾಡ್ತೀವಿ, ಈಸಿಯಾಗಿ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಲಿಯರ್? ಸೊ ಆ 3 monthsಲ್ಲಿ ಏನಾದರೂ ಪರ್ಸನ್ ಎಗೆ ಅಮೌಂಟ್ ನೀಡಿದರೆ ಏನು ಮಾಡ್ತಾನೆ, ಸಿ ಅನ್ನೋ ಪರ್ಸನ್ಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜ್ನ ಟ್ರಾನ್ಸ್ಫರ್ ಮಾಡ್ತಾನೆ. ಕ್ಲಿಯರ್? ಸೊ ಸಿ ಬಿಗೆ ಅಮೌಂಟ್ ಕೊಡ್ತಾರೆ. ಆಫ್ಟರ್ 3 months ಏನು ಮಾಡ್ತಾರೆ, ಬಿ ಸಿಗೆ ಅಮೌಂಟ್ನ ಕ್ಲಿಯರ್ ಮಾಡ್ಕೊತಾರೆ. ಆಗ ಪೇಯಿ ಯಾರಾಯ್ತಲ್ಲಿ, ಸಿ, ನ್ಯೂ ಪರ್ಸನ್ ಎಂಟ್ರಿ ಆಗ್ತಾನೆ. ಕ್ಲಿಯರ್? ಸೊ ಡ್ರಾವರ್ಗೆ ಬಿಲ್ ಆಫ್ ಎಕ್ಸ್ಚೇಂಜ್ ರೋಡ್ ಮಾಡಿದಾಗ ಡ್ರಾವರ್ ಏನು ಮಾಡ್ತಾನೆ, ಸಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಆಫ್ಟರ್ 3 months ಡ್ರಾವಿ ಏನು ಮಾಡ್ತಾನೆ, ಸಿ ಹತ್ರ ಹೋಗಿ ಪೇಮೆಂಟ್ ಕ್ಲಿಯರ್ ಮಾಡ್ಕೊಳ್ತಾನೆ. ಸೊ ಎಕ್ಸಾಂಪಲ್ಸ್ ಜಾಸ್ತಿ ಆಯಿತು, ಆದರೂ ಕನ್ಫ್ಯೂಸ್ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒನ್, ಓಕೆ. ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪಾರ್ಟೀಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಸೊ ಈಗ ಪಾರ್ಟೀಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಸಾರಿ, ಮೀನಿಂಗ್. ಸೊ ಮೀನಿಂಗ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಆನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಕಂಟೈನಿಂಗ್ ಅನ್ಕಂಡೀಷನಲ್ ಆರ್ಡರ್. ಸೊ ನಿಮಗೆ ಹೇಳಿ ಲಾಸ್ಟ್ ಕ್ಲಾಸಲ್ಲಿ ಅನ್ಕಂಡೀಷನ್ ಆರ್ಡರ್, ಕಂಡೀಷನ್ ಯಾವುದೇ ರೀತಿ ಹೇಳ್ದ. ಸೊ ಯಾವ ಬಿಲ್ ಟೈಮ್ಗೆ ಏನು ಮಾಡಬೇಕು, ಪೇ ಮಾಡಬೇಕು. ಸೈನ್ ಬೈ ದ ಮೇಕರ್. ಹೂ ಈಸ್ ದ ಮೇಕರ್, ಡ್ರಾವರ್ ಈಸ್ ಅ ಮೇಕರ್. ಸೊ ಇಲ್ಲಿ ಮೇಕರ್ ಅಂದರೆ ಯಾರು, ಸೊ ಬಿಲ್ನ ಯಾರು ರೆಡಿ ಮಾಡ್ತಾರೆ. ಪ್ರಾಮಿಸರಿ ನೋಟಲ್ಲಿ ಸೈನ್ ಬೈ ದ ಮೇಕರ್ ಅಂತ ಬಂದಿದೆ. ಸೊ ನೋಡಿ, ಬೇಕಾದರೆ ಪ್ರಾಮಿಸರಿ ನೋಟಲ್ಲಿ ಕೂಡ ಮೀನಿಂಗಲ್ಲಿ ಸೈನ್ ಬೈ ದ ಮೇಕರ್. ಹೂ ವಿಲ್ ದ, ಸೊ ಮೇಕ್ ಎ ಬಿಲ್, ಯಾರು ಬಿಲ್ನ ರೆಡಿ ಮಾಡ್ತಾರೆ ಅವ್ರು ಸೈನ್ ಮಾಡಿರ್ತಾರೆ. ಸೈನ್ ಬೈ ದ ಮೇಕರ್ ಡೈರೆಕ್ಟಿಂಗ್ ಎ ಸರ್ಟನ್ ಪರ್ಸನ್ ಟು ಪೇ ದ ಸರ್ಟನ್ ಸಮ್ ಆಫ್ ಮನಿ. ಸೊ ಅಲ್ಲಿ ಏನು ಮಾಡಿರ್ತಾರೆ, ಸೈನ್ ಮಾಡಿರ್ತಾರೆ. ಸೊ ಡೈರೆಕ್ಟಾಗಿ ಹೇಳ್ತಾರೆ ಆಫ್ಟರ್ 3 months ಯಾವ ಪರ್ಸನ್ಗೆ ನೀವು ಅಮೌಂಟ್ನ ಪೇ ಮಾಡಬೇಕು. ಸೊ ಪರ್ಸನ್ ಟು ದ ಸರ್ಟನ್ ಸಮ್ ಆಫ್ ಮನಿ ಓನ್ಲಿ ಟು. ಸೊ ಯಾರಿಗೆ ಅವ್ರು ಪೇ ಮಾಡಬೇಕು. ಕ್ಲಿಯರ್? ಅದನ್ನು ಏನು ಮಾಡಿರ್ತಾರೆ, ಡೈರೆಕ್ಟಾಗಿ ರಿಟರ್ನ್ ಡಾಕ್ಯುಮೆಂಟಲ್ಲಿ ಕೊಟ್ಟಿರ್ತಾರೆ. ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಪ್ರಾಮಿಸರಿ ನೋಟ್ ಬೋತ್ ಆರ್ ಮೀನಿಂಗ್ಸ್ ಆರ್ ಸೇಮ್ ಇರುತ್ತೆ. ಕ್ಲಿಯರ್? ಮೀನಿಂಗು ಸ್ವಲ್ಪ ಸೇಮ್, ಫೀಚರ್ಸ್ ಎಲ್ಲಕ್ಕೂ ಆ್ಯಸ್ ವೆಲ್ ಸೇಮ್ ಮೀನಿಂಗ್ಸ್ ಬರುತ್ತೆ. ಕ್ಲಿಯರ್? ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಪ್ರಾಮಿಸರಿ ನೋಟ್ 2 parties ಆ್ಯಂಡ್ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ 3 parties. 2 parties ಮೀನ್ಸ್ ಡ್ರಾವರ್ ಆ್ಯಂಡ್ ಪೇಯಿ. ಸೊ ಹಿಯರ್ ಡ್ರಾವರ್, ಡ್ರಾಯಿ ಆ್ಯಂಡ್ ಪೇಯಿ. ಸೊ ಪಾರ್ಟೀಸ್, ಡ್ರಾವರ್ ಬಗ್ಗೆ ಹೇಳಿದ್ದೀನಿ, ಡ್ರಾಯಿ ಆಯಿತು, ಪೇ ಇದು, ಈ 3 ಕಾಮನ್. ಸೊ ಇನ್ನು ಕೆಲವೊಂದು ವರ್ಡ್ಸ್ ಇದೆ. ಸೊ ಇಟ್ ಈಸ್ ನಾಟ್ ಇಂಪಾರ್ಟೆಬಲ್, ಜಸ್ಟ್ ನೋಡ್ಕೊಳ್ಳಿ. ದ ಅಕ್ಸೆಪ್ಟರ್, ದ ಎಂಡೋಸರ್, ದ ಎಂಡೋಸಿ. ಸೊ ಅಕ್ಸೆಪ್ಟರ್ ಇದೆ, ಎಂಡೋಸರ್ ಇದೆ, ಎಂಡೋಸಿ ಇದೆ. ಸೊ ಅಕ್ಸೆಪ್ಟರ್, ದ ಪರ್ಸನ್ ಹೂ ಅಕ್ಸೆಪ್ಟ್ ದ ಬಿಲ್ ಈಸ್ ನೋನ್ ಆಸ್ ಅಕ್ಸೆಪ್ಟರ್. ಸೊ ಬಿಲ್ನ ಯಾರು ಒಪ್ಕೊಳ್ತಾರೆ. ಕ್ಲಿಯರ್? ಸೊ ದಟ್ ಪರ್ಸನ್ ವಿ ಕಾಲ್ ದ ಅಕ್ಸೆಪ್ಟರ್. ನಾರ್ಮಲಿ ಅಕ್ಸೆಪ್ಟರ್ ಅಂದರೆ ಯಾರು, ನಾರ್ಮಲಿ ಸೊ ಬಿಲ್ನ ಯಾರು ಒಪ್ಕೊತಾರೆ ಕಾಮನ್ ಆಗಿ. ಸೊ ಡ್ರಾವರ್ ಬರೆದಿರೋ ಬಿಲ್ನ ಕಾಮನ್ ಆಗಿ ಯಾರು ಒಪ್ಕೊತಾರೆ, ಡ್ರಾವಿ ಒಪ್ಕೊತಾಳೆ. ಸೊ ಡ್ರಾವರ್ ಬರೆಯೋದು ಯಾರಿಗೆ, ಡ್ರಾವಿಗೆ ತಾನೆ. ಎ ಬರೆಯೋದು ಬಿಗೆ ಅಲ್ವಾ. ಸೊ ಎಕ್ಸಾಂಪಲ್ ನೋಡಿ,
ಎ ಡ್ರಾವರ್. ಸೊ ಬಿಲ್ ಯಾರ ಮೇಲೆ ಬರೆಯೋದು? ಡ್ರಾವಿಗೆ. ಸೊ ಇಲ್ಲಿ ಅಕ್ಸೆಪ್ಟ್ ಮಾಡಬೇಕಾಗಿರೋದು ಯಾರು? ಡ್ರಾವಿನೇ ಅಕ್ಸೆಪ್ಟ್ ಮಾಡಬೇಕು. ಸೊ ಎ ಬಿಲ್ ಬರೆದಾಗ ಅಕ್ಸೆಪ್ಟ್ ಯಾರು ಮಾಡಬೇಕು? ಡ್ರಾವಿನೇ ಅಕ್ಸೆಪ್ಟ್ ಮಾಡಬೇಕು. ಕ್ಲಿಯರ್? ಸೊ ಸೇಮ್ ಅಕ್ಸೆಪ್ಟರ್ ಮೀನ್ಸ್ ಹೂ ಇಸ್ ಅಕ್ಸೆಪ್ಟ್ ದ ಬಿಲ್, ದಟ್ ಈ ಪರ್ಸನ್ ಈಸ್ ಅಕ್ಸೆಪ್ಟರ್. ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಲ್ವಾ? ಇನ್ ಸಮ್ ಸಿಚುವೇಶನಲ್ಲಿ, ಇನ್ ಕೆಲವೊಂದು ಸಿಚುವೇಶನಲ್ಲಿ means normally the drawee is the acceptor, but a stranger can also accept the bill. ಸೊ ಇಲ್ಲಿ ಡ್ರಾವಿನೇ ಅಕ್ಸೆಪ್ಟ್ ಮಾಡಬೇಕು ಅಂತ ಹೇಳಲ್ಲ. ಸಮ್ ಸಿಚುವೇಶನಲ್ಲಿ ಸ್ಟ್ರೇಂಜರ್ ಮೀನ್ಸ್ ಬೇರೆ ಪರ್ಸನ್ ಕೂಡ ಅಕ್ಸೆಪ್ಟರ್ ಆಗ್ತಾನೆ. ಕ್ಲಿಯರ್? ಸೊ ಈಗ ಬಿಲ್ ಡ್ರಾವಿಗೆ ಕೊಟ್ಟಾಗ ಏನು ಮಾಡ್ತಾರೆ? ಅವ್ರ ಪೇರೆಂಟ್ಸ್ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಆರ್ ರಿಲೇಟಿವ್ಸ್, ಆರ್ ಫಾದರ್ ಆಗಿರ್ಬೋದು, ಯಾರೋ ಒಬ್ರು ಏನು ಮಾಡ್ತಾರೆ? ಸೊ ಆಫ್ಟರ್ 3 months ನಾನು ಅಮೌಂಟ್ನ ಪೇ ಮಾಡ್ತೀನಿ ಅಂತ ಏನು ಮಾಡ್ತಾನೆ? ಸೊ ಅವರು ಆ ರೆಸ್ಪಾನ್ಸಿಬಿಲಿಟಿನ ಅವರು ತಗೊಳ್ತಾರೆ. ಕ್ಲಿಯರ್? ದಟ್ ಪರ್ಸನ್ ಈಸ್ ಕಾಲ್ಡ್ ಅಕ್ಸೆಪ್ಟರ್. ಅಕ್ಸೆಪ್ಟರ್ ಮೀನ್ಸ್ ನಾರ್ಮಲಿ ದ ಡ್ರಾವಿ ಈಸ್ ಎ ಅಕ್ಸೆಪ್ಟರ್. ನಾರ್ಮಲಿ ದ ಡ್ರಾಯಿನೇ ಅಕ್ಸೆಪ್ಟರ್, ಬಟ್ ಸಮ್ ಸಿಚುವೇಶನಲ್ಲಿ ಸ್ಟ್ರೇಂಜರ್ ಕೆನ್ ಆಲ್ಸೋ ಅಕ್ಸೆಪ್ಟರ್ on behalf of the drawee. ಸೊ ಅಕ್ಸೆಪ್ಟರ್ ಅಂದ್ರೆ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಒನ್ ಎಂಡೋಸರ್. ಸೊ ಎಂಡೋಸರ್ ಮೀನ್ಸ್ when the holder transfer the instrument to any other person, the holder become the endorser. ಸೊ ಅಂದರೆ ನಿಮಗೆ ಹೇಳಿದ್ದೀನಿ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಟ್ರಾನ್ಸ್ಫರಿಂಗ್ ಅದರ್ ಪರ್ಸನ್. ಸೊ ನಿಮ್ಗೆಲ್ಲ ಹೇಳಿದೆ, ಸಿ ಅನ್ನೋ ಪರ್ಸನ್ ಎ ಡ್ರಾವರ್ ಆಗಿರ್ತಾನೆ. ಸೊ ಅಮೌಂಟ್ ನೀಡಿದಾಗ ಏನು ಮಾಡ್ತಾನೆ? ಸಿ ಅನ್ನೋ ಪರ್ಸನ್ಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಕ್ಲಿಯರ್? ಸೊ ಟ್ರಾನ್ಸ್ಫರ್ ಮಾಡಿದಾಗ ಸೊ ಅವಾಗೇನಾಗುತ್ತೆ? ಅದನ್ನು ಆ ಪರ್ಸನ್ ಏನಂತೀವಿ? ಎಂಡೋಸರ್ ಅಂತೀವಿ. ಸೊ ಆ ಥರ ಇನ್ಸ್ಟ್ರೂಮೆಂಟ್ನ ಟ್ರಾನ್ಸ್ಫರ್ ಮಾಡಿದಾಗ ಏನಂತೀವಿ? ಎಂಡೋಸರ್ ಅಂತೀವಿ. ಸೊ ನೆಕ್ಸ್ಟ್ ಒನ್ ಎಂಡೋರ್ಸಿ. ಎಂಡೋರ್ಸಿ ಮೀನ್ಸ್ ದ ಪರ್ಸನ್ ಟು whom the bill is endorsed is called endorsee. ಕ್ಲಿಯರ್? ಸೊ ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೀನಿ. 6 ಪಾರ್ಟೀಸ್. ನೀವು ಫೋಕಸ್ ಮಾಡಬೇಕಾದ್ರೆ ಓನ್ಲಿ 3 ಪಾರ್ಟೀಸ್ ಬಗ್ಗೆ ಮಾತ್ರ ಫೋಕಸ್ ಮಾಡಿ. ದ ಡ್ರಾವರ್, ಡ್ರಾಯಿ ಆ್ಯಂಡ್ ಪೇಯಿ. ಸೊ ಅಕ್ಸೆಪ್ಟರ್ ನಿಮ್ಗೆ ಹೇಳಿದ್ದೀನಿ. ದ ಎಂಡೋಸರ್ ಹೇಳಿದ್ದೀನಿ. ಎಂಡೋಸರ್ ಮೀನ್ಸ್ ದ ಬಿಲ್ನ ಟ್ರಾನ್ಸ್ಫರ್ ಮಾಡಿದಾಗ ಎ ಸಿಗೆ ಟ್ರಾನ್ಸ್ಫರ್ ಮಾಡಿದಾಗ ಸಿ ಅನ್ನೋ ಪರ್ಸನ್ಗೆ ಏನಂತೀವಿ? ಎಂಡೋಸರ್ ಅಂತೀವಿ. ಕ್ಲಿಯರ್? ಸೊ ಎಂಡೋಸಿ ಆಯಿತು. ನೆಕ್ಸ್ಟ್ ಫ್ಯೂಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್. ಸೊ ಕಾಮನ್ ಆಗಿ ಪ್ರಾಮಿಸರಿ ನೋಟರಲ್ಲಿ ಏನು ಬಂದಿದೆಯೋ ಸೇಮ್ ಪಾಯಿಂಟ್ಸ್. ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋ ನೀಡಿಲ್ಲ. ಇನ್ಸ್ಟ್ರೂಮೆಂಟ್ ಈಸ್ ರೈಟಿಂಗ್. ಸೊ ಡಾಕ್ಯುಮೆಂಟ್ ಓನ್ಲಿ ಓರಲ್ ಆಗಿರ್ಬೋದು, ಇನ್ನು ರಿಟರ್ನ್ ಡಾಕ್ಯುಮೆಂಟಲ್ಲಿ ಇರಬೇಕು. ಸೈನ್ ಬೈ ದ ಡ್ರಾವರ್. ಸೊ ಅದರಲ್ಲಿ ಏನಾಗಿರಬೇಕು? ಡ್ರಾವರ್ ಆ್ಯಂಡ್ ಸೈನ್ ಮೆನ್ಷನ್ ಆಗಿರಬೇಕು. ಮೀನ್ಸ್ ಆ್ಯಕ್ಚುಲ್ ಡ್ರಾಯರ್ ಕೂಡ ಮೆನ್ಷನ್ ಆಗಿರುತ್ತೆ, ಸಿಗ್ನೇಚರ್. ನೆಕ್ಸ್ಟ್ ಅನ್ಕಂಡೀಷನಲ್ ಆಗಿರಬೇಕು. ಆರ್ಡರ್ ಟು ಪೇ ಮೀನ್ಸ್ ಅಮೌಂಟ್ ಸರ್ಟನ್ ಟೈಮ್ಗೆ ಪೇ ಮಾಡಬೇಕು ಅನ್ನೋದು ಥರ ಇರಬೇಕಲ್ಲಿ. ನೆಕ್ಸ್ಟ್ ಒನ್ ಪೇಬಲ್ ಟು ಎ ಸರ್ಟನ್ ಪರ್ಸನ್. ಸೊ ಯಾರಿಗೆ ಅಮೌಂಟ್ ಪೇ ಮಾಡಬೇಕು? ಸೊ ನಿಮ್ಗೆ ಹೇಳಿದ ಆಫ್ಟರ್ 3 months ದ ಪರ್ಸನ್ ಯಾರಿಗೆ ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಮೆನ್ಷನ್ ಮಾಡಿರಬೇಕು. ನೆಕ್ಸ್ಟ್ ಒನ್ ಸರ್ಟನ್ ಸಮ್ ಆಫ್ ಮನಿ, ಅಮೌಂಟ್ ಮೆನ್ಷನ್ ಆಗಿರಬೇಕು. ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಎಷ್ಟು ಅಮೌಂಟ್ ಅವ್ರು ಪೇ ಮಾಡಬೇಕು, ದ ಸಮ್ ಆಫ್ ಪೇಬಲ್ ಟು ಮನಿ ಸರ್ಟನ್, ಎಷ್ಟು ಅಂತ ಪೇ ಮಾಡೋದಿರಬೇಕು ಅಂತ ಮೆನ್ಷನ್ ಆಗಿರಬೇಕು. ನೆಕ್ಸ್ಟ್ ಪೇಬಲ್ ಟು ಎ ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ಮಾಡೋದಿರಬೇಕು. ದ ಅಮೌಂಟ್ ಈಸ್ ಪೇಬಲ್ ಆ್ಯಂಡ್ ಡಿಮ್ಯಾಂಡ್ ಆಫ್ ಪೇಯಿ ಡಿಮ್ಯಾಂಡ್ ಮಾಡೋ ಥರ ಆಗಿರಬೇಕು. ನೆಕ್ಸ್ಟ್ ಸ್ಟ್ಯಾಂಪಿಂಗ್. ಸೊ ನಿಮ್ಗೆ ಹೇಳಿ ಸ್ಟ್ಯಾಂಪಿಂಗ್ ಮೀನ್ಸ್ ಸೊ ಬಿಲ್ಸ್ ಆಫ್ ಎಕ್ಸ್ಚೇಂಜಲ್ಲಿ ಸ್ಟಾಂಪ್ ವೆರಿ ಇಂಪಾರ್ಟೆಂಟ್. ವಿತೌಟ್ ಸ್ಟಾಂಪ್ ಸೊ ಅದನ್ನು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅನ್ಕೊಳ್ಳೋದಿಲ್ಲ. ಸ್ಟ್ಯಾಂಪ್ ಇದ್ದರೆ ಮಾತ್ರ ಗೌರ್ಮೆಂಟ್ ಆಫ್ ಕರ್ನಾಟಕ ಇಶ್ಯೂ ಮಾಡಿರೋ ಸ್ಟ್ಯಾಂಪಿಂಗ್ ಇರಬೇಕು. ಸ್ಟ್ಯಾಂಪಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫೀಚರ್ಸ್ ನೋಡ್ಕೊಂಡಾಗ ಪ್ರಾಮಿಸರಿ ನೋಟ್ ಆ್ಯಂಡ್ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಬೋತ್ ಆರ್ ಸೇಮ್ ಪಾಯಿಂಟ್ಸ್. ಸೊ ಅದಕ್ಕೋಸ್ಕರ ನಾನು ನಿಮಗೆ ಇಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಿಲ್ಲ. ಕ್ಲಿಯರ್? ಸೊ ಈಗ ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಚೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇನ್ನೊಂದ್ಸಲಿ ಡ್ರಾವರ್ ಆ್ಯಂಡ್ ಡ್ರಾಯಿ ಆ್ಯಂಡ್ ಫೀಚರ್ಸ್ ಆಫ್ ಕ್ಯಾರೆಕ್ಟರ್ಸ್ ಆಫ್ ಸ್ವಲ್ಪ ಡಿಸ್ಕಸ್ ಮಾಡಿ. ಸೊ ಸ್ವಲ್ಪ ಫಾಸ್ಟ್ ಆಯ್ತಿಲ್ಲಿ. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೆಕ್ಸ್ಟ್ ನ್ಯೂ ಟಾಪಿಕ್ ಸೊ ಚೆಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಸ್ಟೂಡೆಂಟ್ಸ್ ಬಾಯ್.